ಹೊಸದಾಗಿ ಬಂದಿರೋರು ಸ್ವಾಮಿ ಅವ್ರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ದೇವರೇ. ಅವರ ಕುಟುಂಬಗಳನ್ನ ನೀನು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೀವಿ ದೇವರೇ. ಸಬ್ಬದಿಂದಲೇ ಇವತ್ತು ಭಾನುವಾರ ದಿನದಲ್ಲಿ ಕರ್ತನೆಪ್ಪ ನಿನ್ನ ಕರ ತಂದಕ್ಕಾಗಿ ಸ್ತೋತ್ರಪ್ಪ. ಬಂದಿರುವಂತ ಎಲ್ಲ ಹೊಸಬರಿಗಾಗಿ ನಾವು ಪ್ರಾರ್ಥಿಸ್ತೀವಿ ದೇವರೇ. ಹೌದು ಕರ್ತನೆಪ್ಪ, ಅವ್ರ ಹೆಸರುಗಳು ಗೊತ್ತಿಲ್ಲ ಸ್ವಾಮಿ ದೇವರೇ. ಅವ್ರ ಚಿಕ್ಕ ಹುಣಸೂರವ್ರಿಗಾಗಿ ಕರ್ತನ ಪ್ರಾರ್ಥಿಸ್ತೀವಿ ದೇವರೇ. ಕರ್ತನಪ್ಪ ಪರಿಶುದ್ಧ ದೇವರೇ, ಅವ್ರ ಕುಟುಂಬನ ನೀನು ಆಶೀರ್ವಾದ ಮಾಡ್ಬೇಕಪ್ಪ. ನಿನ್ನ ಕುಟುಂಬನ ಬಲಪಡಿಸ್ಬೇಕು ದೇವರೇ. ಕರ್ತನಪ್ಪ ಅವ್ರ ಕುಟುಂಬಗಳನ್ನ ನೀನು ಆಶೀರ್ವಾದ ಮಾಡಿ ಅಪ್ಪ ಕರ್ತನೆ ನೀನು ಹೆಚ್ಚಾಗಿ ಅವ್ರ ಯಜಮಾನರುಗಳನ್ನ, ಅವ್ರ ಮಕ್ಕಳನ್ನ, ಅವ್ರ ಕರ್ತನ ಕುಟುಂಬಗಳನ್ನ, ಅವ್ರ ಕೆಲಸ ಕಾರ್ಯಗಳನ್ನ ಆಶೀರ್ವಾದ ಮಾಡಿ ದೇವರೇ. ಕರ್ತನೆ ಬಲಪಡಿಸ್ಬೇಕಾಗಿ ಪ್ರಾರ್ಥಿಸ್ತೀವಿ ದೇವರೇ. ಏಸಪ್ಪ ಬಂದಿರುವಂತ ಎಲ್ಲ ಮಕ್ಕಳನ್ನ ಕರ್ತನೆ ಅಪ್ಪ ದೇವರೇ ಅಪ್ಪ ಅವ್ರ ಕರ್ತನೆ ಏನೇನ್ ಕಷ್ಟ ಇದ್ದದೋ ನಿಮಗೆ ಗೊತ್ತು ಸ್ವಾಮಿ. ಅವರ ಕಷ್ಟಗಳು ಕರ್ತನೆಪ್ಪ ಬಿಡುಗಡೆ ಮಾಡ್ಬೇಕಾಗಿ ಪ್ರಾರ್ಥಿಸ್ತೀವಿ ದೇವರೇ. ಅಪ್ಪ ಏನೇನ್ ಸಮಸ್ಯೆ ಇದ್ದದು ದೇವರೇ, ಅಪ್ಪ ಸಾಲದ ಸಮಸ್ಯೆ ಇದ್ದದೋ, ಕಷ್ಟ ಇದ್ದದ್ದು ದೇವರೇ. ಕರ್ತನೆ ಮನೆಯಲ್ಲಿ ಗಲಿಬಿಲಿರೋ ಸ್ವಾಮಿ ಅಪ್ಪ ಸೈತನ ಕಾರ್ಯಗಳು ದೇವರೇ ಅಪ್ಪ ಇರುವಾಗ ದೇವರೇ, ಯೇಸುವಿನ ನಾಮದಲ್ಲಿ ಸಭೆಯಲ್ಲಿ ಬರುವಾಗ ದೇವರೇ ಎಲ್ಲ ಸೈತನ ಕಾರ್ಯಗಳು ಲಯವಾಗಬೇಕಾಗಿ ನಾವು ಪ್ರಾರ್ಥಿಸ್ತೀವಿ ದೇವರೇ. ಅವ್ರ ಕುಟುಂಬಗಳನ್ನ ಆಶೀರ್ವಾದ ಮಾಡಿದೇವ್ರೆ. ಅವ್ರು ಹೋಗುವಂತ ಎಲ್ಲ ಕೆಲಸ ಕಾರ್ಯಗಳನ್ನ ಆಶೀರ್ವಾದ ಮಾಡಿದೇವ್ರೆ. ಪರಿಶುದ್ಧ ದೇವರೇ, ನೀವು ಒಳ್ಳೆಯವರು ಏಸಪ್ಪ. ಹೌದು ದೇವರ ಕರ್ತನಪ್ಪ, ನಿನ್ನ ಕರ್ತನ ಸಭೆಯಲ್ಲಿ ನಾವು ಕಾಲಿಡುವಾಗ ನಮ್ಮ